ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನಿನ್ನೆ ಪ್ರೆಸ್ ಮೀಟ್ ಜೊತೆ ಮಾತಾಡಿದ ಮಧು ಬಂಗಾರಪ್ಪ ಅವರು ರಿಕ್ರೂಟ್ಮೆಂಟ್ ಬಗ್ಗೆ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಹಾಗೆ ಈಗ 12 ಮತ್ತು 13ನೇ ತಾರೀಕು ಕೋರ್ಟಲ್ಲಿ ಹಿಯರಿಂಗ್ ಇರೋದರಿಂದ ಅದು ಆದೇಶ ಏನು ಬರುತ್ತೆ ನೋಡಿ, ಅದನ್ನು ನೋಡಿಬಿಟ್ಟು ಕ್ಲಾರಿಟಿಯಾಗಿ ಹೇಳಿದ್ದಾರೆ, ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳ್ಕೊಂಡು. ಹಾಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಶಿಕ್ಷಕರನ್ನು ತೊಗೊಳ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ನಾನು ವಿಡಿಯೋನ ಅವ್ರು ಏನೇ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ಅಟ್ಯಾಚ್ ಕೂಡ ಮಾಡಿರ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗೆ ಅವಶ್ಯಕತೆ ಇದೆ ನೋಡಿ ಅವರಿಗೆ ಶೇರ್ ಮಾಡಿ. ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ನೋಡಿ ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಧನ್ಯವಾದಗಳು. ಐ ಥಿಂಕ್ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು. ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವಶನ್ ಇರೋದು. 6% ಬಿಟ್ಟು ನೇಮಕಾತಿನ ಎಲ್ಲ ನಾವು ಮಾಡಬಹುದು ಅಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 6%. ಬಟ್ ನನಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಅದಕ್ಕೆ ಬರುತ್ತೆ ಅಂತ ಹೇಳಿ. ನಾವು ಪ್ರಿಪರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ ಅಂದ್ರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತೆ ಇನ್ನು ಇಲಾಖೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನ. ಬಟ್ ಒಂದು ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟೊಳಗೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12, 13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಒಂದು 3-4 ಮಂತ್ಸ್ಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100% ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನಾಗಲೇ 13,000 ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದಲ್ಲ, ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದೇರ್. ಇನ್ನೂ 10,000 ಮತ್ತು 6,000 ಬಂದ್ರೆ ನನಗೆ ಅನ್ಸುತ್ತೆ ಒಂದು 7,000 ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತೆ ಸ್ಪೆಷಲ್ ಟೀಚರ್ಸ್ ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತೆ ಫಿಸಿಕಲ್ ಟ್ರೈನಿಂಗ್, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನ ಬಜೆಟ್ ಅಲ್ಲಿ ನನಗೆ ವಿಶ್ವಾಸ ಇದೆ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ.